Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Matthew, chapter 26, verse 56. Then all the disciples left him and ran away. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 56ನೇ ವಚನ. ಆಗ ಶಿಷ್ಯರೆಲ್ಲರೂ ಆತನನ್ನು ಬಿಟ್ಟು ಓಡಿ ಹೋದರು. ಯೇಸು ಸ್ವಾಮಿಯನ್ನು ಹಿಡಿದುಕೊಂಡು ಹೋಗಲಿಕ್ಕೆ ಬಂದಿರತಕ್ಕಂಥ ಸಮಯದಲ್ಲಿ ಆ ಗೆತ್ಸೇಮನೆ ತೋಟದಲ್ಲಿ ಶಿಷ್ಯರೆಲ್ಲರೂ ಯೇಸು ಸ್ವಾಮಿಯನ್ನು ಬಿಟ್ಟು ಓಡಿ ಹೋದರು ಎಂಬುದಾಗಿ ಇಂದು ನಾವು ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಪ್ರಿಯರೇ. ಹೌದು, ಯೇಸು ಸ್ವಾಮಿ ಕರ್ತನ ದಂಡನೆಯನ್ನು ನಿರೀಕ್ಷಿಸ್ತಾ ಇದ್ದರು. ಅದು ಆತನಿಗೆ ಗೊತ್ತಿತ್ತು. ಹಾಗೆಯೇ ಇಲ್ಲಿ ಶಿಷ್ಯರೆಲ್ಲರೂ ಕೂಡ ಯೇಸು ಸ್ವಾಮಿಯನ್ನು ಬಿಟ್ಟು ಓಡಿ ಹೋಗಿದ್ದಾರೆ. ಇದು ಆತನ ಜೀವಿತದಲ್ಲಿ ಕಹಿಯಾದ ಪಾತ್ರೆಯಾಗಿದೆ. ತನ್ನ ಆಪ್ತ ಶಿಷ್ಯರೇ ಆತನನ್ನು ಬಿಟ್ಟು ಓಡಿ ಹೋದರು. ಇಲ್ಲಿ ತನ್ನ ಸ್ವಂತ ಜನರು ಕೈಬಿಟ್ಟರು, ಯಹೂದ್ಯರು ಕೈಬಿಟ್ಟರು. ಯೇಸು ಸ್ವಾಮಿಗೆ ಬೇಸರವಾಗಲಿಲ್ಲ. ಆದರೆ ಮುಂದೆ ನನ್ನ ಸೇವೆಯನ್ನು ಮುಂದುವರಿಸಲಿ ಎಂಬುದಾಗಿ ತರಬೇತಿ ಮಾಡಿರ್ತಕ್ಕಂಥ ಈ ಶಿಷ್ಯರೇ ಯೇಸು ಸ್ವಾಮಿಯನ್ನು ಬಿಟ್ಟು ಹೋದಾಗ ಯೇಸು ಸ್ವಾಮಿಯು ಸಂಕಷ್ಟವನ್ನು ಅನುಭವಿಸಿದರು ಪ್ರಿಯರೇ. ಇಲ್ಲಿ ಗೆತ್ಸೇಮನೆ ತೋಟದಲ್ಲಿ ಒಂದು ಗಳಿಗೆಯಾದರೂ ಎಚ್ಚರವಾಗಿರಲಾರಿರಾ ಎಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ಕೇಳುತ್ತಾರೆ. ಯೇಸುವಿನ ಬಳಿಯಲ್ಲಿ ಒಂದು ಗಳಿಗೆ ಕೂಡ ಕಳೆಯುವುದಕ್ಕೆ ಅವರಿಗೆ ಸಾಧ್ಯವಾಗುತ್ತಾ ಇಲ್ಲ. ಅವರಿಗೆ ನಿದ್ರೆ ಬರುತ್ತಾ ಇದೆ, ಅವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗುತ್ತಾ ಇಲ್ಲ. ಈಗ ಅದಕ್ಕಿಂತಲೂ ಘೋರವಾಗಿ ಅವರೆಲ್ಲರೂ ಯೇಸು ಸ್ವಾಮಿಯನ್ನು ಬಿಟ್ಟು ಓಡಿ ಹೋಗಿದ್ದಾರೆ. ಇಂಥ ಒಂದು ಸ್ಥಿತಿ ನಮ್ಮದು ಕೂಡ ಆಗಿರುತ್ತದೆ ಪ್ರಿಯರೇ. ಯಾವಾಗಂದರೆ ನಾವು ಶೋಧನೆಯ ಹಾದಿಯಲ್ಲಿ ಹಾದು ಹೋಗುವಾಗ, ನಾವು ನಂಬಿಕೆಯಲ್ಲಿ ಬಲಹೀನರಾಗಿರುವಾಗ ನಾವು ಕೂಡ ಬಿದ್ದು ಹೋಗುತ್ತೇವೆ. ನಾವು ಕೂಡ ಕ್ರಿಸ್ತನನ್ನು ಅಂಟಿಕೊಂಡು ಇರದೆ ಕ್ರಿಸ್ತನನ್ನು ಬಿಟ್ಟು ಓಡಿ ಹೋಗುತ್ತೇವೆ. ಆದರೆ ಇದು ಕೃಪೆಯ ಕಾಲವಾಗಿರುವುದರಿಂದ, ನಮ್ಮ ಯೇಸು ಸ್ವಾಮಿ ಕೃಪಾಭರಿತನಾಗಿರುವುದರಿಂದ ನಮ್ಮೆಲ್ಲರನ್ನ ಕಾಪಾಡ್ತಾ ಇದ್ದಾರೆ. ಮತ್ತಾಯ 26:31 ಯೇಸು ಸ್ವಾಮಿ ಮೊದಲೇ ಹೇಳಿದ್ದರು, ನೀವೆಲ್ಲರೂ ಈ ರಾತ್ರಿ ನನ್ನ ವಿಷಯದಲ್ಲಿ ದಿಗಿಲು ಪಟ್ಟು ಹಿಂಜರಿಯುವಿರಿ ಎಂಬುದಾಗಿ. ಕುರುಬನನ್ನು ಹೊಡೆಯುವನು, ಹಿಂಡಿನ ಕುರಿಗಳು ಚದರಿ ಹೋಗುವವು ಎಂಬುದಾಗಿ ಬರೆದದೆಯಲ್ಲ, ಆ ರೀತಿ ನೆರವೇರುತ್ತದೆ ಎಂಬುದಾಗಿ ಹೇಳುತ್ತಾರೆ. ಆ ಜನರು ಯೇಸು ಸ್ವಾಮಿಯನ್ನು ಹಿಡಿಯಲಿಕ್ಕೆ ಬಂದಾಗ ಯೇಸು ಸ್ವಾಮಿಯೇ ಸ್ವತಃ, ನಾನೇ ನಜರೇತಿನ ಯೇಸು, ನನ್ನನ್ನು ಹಿಡಿಯುವುದಕ್ಕೆ ಬಂದಿರಲ್ಲ, ಹಾಗಾದರೆ ಇವರನ್ನು ಬಿಡಿರಿ, ಇವರು ಹೋಗಲಿ ಎಂಬುದಾಗಿ ಹೇಳಿ ಶಿಷ್ಯರನ್ನು ಅಲ್ಲಿಂದ ಕಳುಹಿಸುತ್ತಾರೆ ಪ್ರಿಯರೇ. ಆದರೆ ಇಲ್ಲಿ ಕ್ರಿಸ್ತನ ಕ್ರೂಜೆಯ ಬಳಿಯಲ್ಲಿ ನಾವು ನೋಡುತ್ತೇವೆ, ಎಲ್ಲ ಶಿಷ್ಯರು ಯೇಸು ಸ್ವಾಮಿಯನ್ನು ಬಿಟ್ಟು ಹೋದಾಗ್ಯೂ ಕೂಡ ಎಲ್ಲರಿಗಿಂತಲೂ ಚಿಕ್ಕ ವಯಸ್ಸಿನವನಾಗಿರ್ತಕ್ಕಂಥ ಯೋಹಾನನು ಎಂಬ ಶಿಷ್ಯನು ಯೇಸು ಸ್ವಾಮಿಯ ಶಿಲುಬೆಯ ಅಡಿಯಲ್ಲಿಯೇ ನಿಂತಿದ್ದಾನೆ. ಈತನು ಪ್ರೀತಿಗೆ ಸಂಕೇತವಾಗಿದ್ದನು. ಬೇರೆ ಯಾವ ಶಿಷ್ಯರು ಕೂಡ ಅಲ್ಲಿ ಇದ್ದರು ಎನ್ನುವುದನ್ನು ನಾವು ನೋಡುತ್ತಾ ಇಲ್ಲ. ಆದರೆ ಯೋಹಾನನು ಅಲ್ಲಿರುವುದನ್ನು ಯೇಸು ಸ್ವಾಮಿ ನೋಡುತ್ತಾರೆ. ಆ ಸಮಯದಲ್ಲಿಯೇ ಯೋಹಾನನು ಯೇಸು ಕ್ರಿಸ್ತನಿಂದ ಆಜ್ಞೆಯನ್ನು ಹೊಂದಿದನು. ಅದ್ಯಾವುದೆಂದರೆ, ಇಗೋ ನಿನ್ನ ತಾಯಿ ಎಂಬುದಾಗಿ. ಅಂದರೆ ಈ ನನ್ನ ತಾಯಿ ಮರಿಯಳು, ಇನ್ನು ಮುಂದೆ ಆಕೆ ನಿನ್ನ ತಾಯಿಯಾಗಿದ್ದಾಳೆ, ಇನ್ನು ಮುಂದೆ ನೀನು ಆಕೆಯ ಜವಾಬ್ದಾರಿಯನ್ನು ಹೊತ್ತುಕೋ ಎಂಬುದಾಗಿ ಯೇಸು ಸ್ವಾಮಿ ಹೇಳುತ್ತಾರೆ. ಆ ಸಮಯದಲ್ಲಿ ಯೋಹಾನನು ಮೌನವಾಗಿ ಕರ್ತನಿಗೆ ಗೌರವವನ್ನು ಸಲ್ಲಿಸುತ್ತಾ ಅನ್ಯೋನ್ಯತೆಯಿಂದ ಅವನಿರುವುದನ್ನು ಅಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ. ಯೋಹಾನ 19:27 ನಾವು ನೋಡುತ್ತೇವೆ, ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು ಎಂಬುದಾಗಿ. ಹೌದು, ಯೇಸು ಸ್ವಾಮಿ ಹೇಳಿರೋ ಮಾತಿಗೆ ಸಂಪೂರ್ಣವಾಗಿ ವಿಧೇಯನಾಗಿ ಯೋಹಾನನು ಆ ಹೊತ್ತಿನಿಂದಲೇ ಯೇಸು ಸ್ವಾಮಿಯ ತಾಯಿಯಾದ ಮರಿಯಳನ್ನು ತನ್ನ ಮನೆಗೆ ಕರೆದುಕೊಂಡು ತನ್ನ ಮನೆಯಲ್ಲಿಯೇ ಇರಿಸಿಕೊಂಡನು ಪ್ರಿಯರೇ. ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವೇನಾದರೂ ಕ್ರಿಸ್ತನನ್ನು ಬಿಟ್ಟು ದೂರ ಹೋಗಿದ್ದೇವಾ? ಈ ಸಮಯದಲ್ಲಿ ಕರ್ತನ ಅನ್ಯೋನ್ಯತೆಯನ್ನು ನಾವು ಕಳೆದುಕೊಂಡಿದ್ದೇವಾ? ನಾವು ಹಿಂಜಾರಿ ಹೋಗಿದ್ದೇವಾ? ಸಂಕಟದ ಸಮಯದಲ್ಲಿ ಸೋತು ಹೋಗಿದ್ದೇವಾ? ಶೋಧನೆಯ ಸಮಯದಲ್ಲಿ ನಾವು ಕ್ರಿಸ್ತನನ್ನು ಅಂಟಿಕೊಂಡು ಇರದೆ ಕ್ರಿಸ್ತನನ್ನು ಬಿಟ್ಟು ದೂರ ಹೋಗಿದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಇಂದೇ ಕ್ರಿಸ್ತನ ಕಡೆಗೆ ತಿರುಗೋಣ. ಯೋಹಾನನು ಯಾವ ರೀತಿಯಲ್ಲಿ ಶಿಲುಬೆಯ ಕೆಳಗೆ ಬಂದನೋ ಅದೇ ರೀತಿಯಲ್ಲಿ ನಾವೆಲ್ಲರೂ ಕೂಡ ಯೇಸುವನ್ನು ಗೌರವಿಸುತ್ತಾ ಪ್ರೀತಿಯಿಂದ ಯೇಸು ಕ್ರಿಸ್ತನ ಶಿಲುಬೆಯ ಅಡಿದಾವರಿಯಲ್ಲಿ ಬರೋಣ. ಆಗ ಕ್ರಿಸ್ತನು ನಮ್ಮೆಲ್ಲರನ್ನು ಕೂಡ ಆಶೀರ್ವದಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಭೂಪರಲೋಕಗಳ ಒಡೆಯನಾಗಿರುವ ನಮ್ಮ ಯೇಸು ಕರ್ತನೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀನು ಶಿಲ್ಬೆ ಮೇಲೆ ಆಡಿರುವ 3ನೇ ಮಾತನ್ನು ನಾವು ಧ್ಯಾನಿಸುತ್ತಾ ಬರ್ತಾ ಇದ್ದೇವೆ ಕರ್ತನೆ. ಅಮ್ಮ, ಇಗೋ ನಿನ್ನ ಮಗನು ಮತ್ತು ಶಿಷ್ಯನಿಗೆ ಇಗೋ ನಿನ್ನ ತಾಯಿ ಎಂಬುದಾಗಿ ಹೇಳಿರುವಂಥ ಮಾತನ್ನು ಕಲಿತುಕೊಂಡಿದ್ದೇವೆ ಸ್ವಾಮಿ. ಆ ಶಿಷ್ಯನು ಎಲ್ಲ ಶಿಷ್ಯರು ಓಡಿ ಹೋದ ಹಾಗೆ ಹೋಗದೆ ಇವನು ನಿನ್ನ ಶಿಲುಬೆ ಅಡಿದ ಹಾವರಿಯಲ್ಲಿ ಬಂದು ನಿಂತಿರುವಾಗ ನೀನು ಅವನನ್ನು ಪ್ರೀತಿಸಿ ನೀನು ಅವನಿಗೆ ನಿನ್ನ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದ್ದೀಯಲ್ಲ ದೇವರೇ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ನಾವೆಲ್ಲರೂ ಕೂಡ ಇವತ್ತು ನಿನ್ನ ಶಿಲುಬೆ ಅಡಿದ ಹಾವರಿಯಲ್ಲಿ ಬಂದಿದ್ದೇವೆ ಸ್ವಾಮಿ. ನಮ್ಮನ್ನೂ ಕೂಡ ಪ್ರೀತಿಸಿ, ನಮ್ಮನ್ನೂ ಕೂಡ ಆಶೀರ್ವದಿಸಿ, ನಮಗೂ ಕೂಡ ನಿನ್ನ ಸೇವೆ ಮಾಡುವಂಥ ಸೌಭಾಗ್ಯವನ್ನು ಒದಗಿಸಿಕೊಡಬೇಕಾಗಿ, ನಿನ್ನ ಅನ್ಯೋನ್ಯತೆಯಲ್ಲಿ ಜೀವಿಸಲಿಕ್ಕೆ ಕೃಪೆ ಮಾಡಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.